ನಾನು ಡಿಸ್ಫಂಕ್ಷನಲ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಡಿಸ್ಫಂಕ್ಷನಲ್ ಫ್ಯಾಮಿಲಿ ಅಂದಾಗ ಟಾಕ್ಸಿಕ್ ಆಗಿರ್ತಾರೆ. ಮನೆಯ ಮೆಂಬರ್ಸ್ ಎಲ್ಲ ಒಬ್ಬರೇ ಇರೋದಿಲ್ಲ, ಎಲ್ಲರೂ ಕೂಡ. ಸೊ ಮದುವೆ ಆಗಿ ಆ ಒಂದು ಫ್ಯಾಮ್ಲಿಗೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಹುಟ್ಟಿದಾಗಿಂದನೇ ಆ ಫ್ಯಾಮ್ಲಿಲಿದ್ದೀರಾ ಅಂದರೆ ನೀವು ಬಹಳಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ. 5 ಟ್ರೈಟ್ಸ್ ಏನು, ಅವರ ಟಾಕ್ಸಿಕ್ ಬಿಹೇವಿಯರ್ ಏನು ಅಂತ ಹೇಳ್ತಾ ಬರ್ತೀನಿ. ಅಕಾರ್ಡಿಂಗ್ ಟು ಸೈಕಾಲಜಿ, ಫ್ರಮ್ ಅ ಸೈಕಾಲಜಿಸ್ಟ್. ಫಸ್ಟ್ ಏನಾಗುತ್ತೆ ಅಂದರೆ ಅಬ್ಯೂಸಿವ್ ಆಗಿರ್ತಾರೆ, ನೆಗ್ಲೆಕ್ಟೆಡ್ ಬಿಹೇವಿಯರ್ ಇರುತ್ತೆ, ಅವ್ರಿಗೆ ಅವರ ಲೈಫೇ ಇಂಪಾರ್ಟೆಂಟ್ ಇರುತ್ತೆ. ಹಾಗೂ ಅಲ್ಲಿರುವಂಥ ಹಿರಿಯರು ಯಾರಿರ್ತಾರೆ ಆ ಫ್ಯಾಮ್ಲಿನಲ್ಲಿ ತುಂಬ ಸ್ವಾರ್ಥತೆನ ಹೊಂದಿರ್ತಾರೆ, ಹಾಗೂ ಪ್ರಾಬ್ಲಮ್ನ ಕರೆಕ್ಟಾಗಿ ಸಾಲ್ವ್ ಮಾಡೋದಿಲ್ಲ. ಒಬ್ಬರನ್ನ ಟ್ರೀಟ್ ಮಾಡ್ತಿರ್ತಾರೆ ಚೆನ್ನಾಗಿ, ಇನ್ನೊಬ್ಬರನ್ನ ಇಲ್ಲಿ ಟ್ರೀಟ್ ಮಾಡ್ತಿರ್ತಾರೆ. ಅಬ್ಯೂಸಿವ್ ಅಂದಾಗ ಅದು ಫಿಸಿಕಲ್ ಆದರೂ ಆಗಿರ್ಬೋದು, ಇಮೋಷ್ನಲ್ ಆದರೂ ಆಗಿರಬಹುದು. ಹಾಗೂ ಕಮ್ಯುನಿಕೇಷನ್ ತುಂಬ ಪುವರ್ ಆಗಿರುತ್ತೆ, ಅಂದರೆ ಸರಿಯಾಗಿ ಮಾತಾಡೋದಿಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಿಲ್ಲ. ಅವ್ರಿಗಿಷ್ಟ ಆಗಲಿಲ್ಲ ಅಂದರೆ ಆ ಮಾತನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಕಮ್ಯುನಿಕೇಷನ್ ಅವರಿಗೆ ಬೇಕಾದಾಗಿರುತ್ತೆ, ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಇರುತ್ತೆ. ಅನ್ಪ್ರಿಡಿಕ್ಟಬಲ್ ಆಗಿರ್ತಾರೆ. ಅನ್ಪ್ರಿಡಿಕ್ಟಬಲ್ ಅಂದರೆ ಅವ್ರು ಏನು ಮಾಡ್ತಾರೆ, ಮುಂದೆ ಏನು ಸ್ಟೆಪ್ಸ್ ಅಂತ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ನೀವು ಭಯದಲ್ಲಿ, ಆತಂಕದಲ್ಲೇ ಇಂಥ ಫ್ಯಾಮ್ಲಿನಲ್ಲಿ ಬದುಕ್ತಾ ಹೋಗ್ತೀರಾ. ಸೊ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದರೆ ಇಲ್ಲಿ ಅವರ ಕಂಫರ್ಟ್ ಹೆಚ್ಚಾಗುತ್ತೆ. ಆ ಫ್ಯಾಮ್ಲಿ ಮೆಂಬರ್ಸ್ದು ನಿಮ್ಮನ್ನ ಕಾರ್ನರ್ ಮಾಡುವಂಥದ್ದು, ನಿಮ್ಮನ್ನ ದೂರುವಂಥದ್ದು, ನಿಮ್ಮನ್ನ ಟಾರ್ಗೆಟ್ ಮಾಡುವಂಥದ್ದು ಜಾಸ್ತಿ ನಡೀತಾ ಇರುತ್ತೆ ಇಂಥ ಡಿಸ್ಫಂಕ್ಷನಲ್ ಫ್ಯಾಮ್ಲಿನಲ್ಲಿ. ಅನ್ಕಂಡೀಷ್ನಲ್ ಲವ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಂಡೀಷ್ನಲ್ ಲವ್ ಇರುತ್ತೆ ಇಲ್ಲಿ. ಅಂದರೆ ಅವ್ರಿಗೆ ಬೇಕಾದ ಹಾಗೆ ನೀವು ನಡ್ಕೊಂಡಾಗ ನೀವು ಸರಿ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾಗಿರುವಂಥ ರೂಲ್ಸ್ ಏನು ಸೆಟ್ ಮಾಡ್ತಾರೆ, ನೀನು ಹೀಗೆ ಇರಬೇಕು, ನೀನು ಈ ಥರನೇ ನಡ್ಕೋಬೇಕು, ನೀನು ಈ ಥರನೇ ಬಟ್ಟೆ ಹಾಕಬೇಕು, ಅಥವಾ ನೀನು ಕೆಲ್ಸಕ್ಕೆ ಹೋಗಬಾರ್ದು, ಈ ಥರ ಎಲ್ಲ ಕಂಡೀಷನ್ಸ್ ಅವ್ರು ಏನಾಗ್ತಾರೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದಾಗ ದೇ ವಿಲ್ ಟ್ರೀಟ್ ಯು ವೆಲ್. ಅದರ್ವೈಸ್ ದೇ ಕೀಪ್ ಇಲ್ ಟ್ರೀಟಿಂಗ್ ಯು ಅಂತ ಕೂಡ ಹೇಳ್ತೀನಿ. ಪರ್ಫೆಕ್ಷನಿಸಮ್ ಜಾಸ್ತಿ ಇರುತ್ತೆ. ಪರ್ಫೆಕ್ಷನಿಸಮ್ ಬೇರೆಯವರಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅವರಲ್ಲಿ ಪರ್ಫೆಕ್ಷನಿಸಮ್ ಇರೋದಿಲ್ಲ. ಆದರೆ ಬೇರೆಯವರು ಅವ್ರೇನು ಹೇಳ್ತಾರೆ ಎಲ್ಲವನ್ನು ಫಾಲೋ ಮಾಡಬೇಕು. ಈಗ 10 ರೂಲ್ಸ್ ಆಗಿರೋ 10 ರೂಲ್ಸ್ನೂ ಫಾಲೋ ಮಾಡಬೇಕು ಅನ್ನುವಂಥ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ನ ಹೊಂದಿರ್ತಾರೆ. ಇಂಥ ಒಂದು ಡಿಸ್ಫಂಕ್ಷನಲ್ ಫ್ಯಾಮ್ಲಿಲಿ ನೆಮ್ಮದಿ ಇರೋದಿಲ್ಲ, ಆದರೆ ಬಹಳಷ್ಟು ಪ್ರೆಷರ್ ಇರುತ್ತೆ. ಹಾಗೂ ಯಾರು ಟಾರ್ಗೆಟೆಡ್ ಮೆಂಬರ್ ಇರ್ತಾರೆ ಅವರು ಡಿಪ್ರೆಷನ್ಗೆ ಹೋಗುವಂಥದ್ದು, ಹಾಗೂ ಭಯದಲ್ಲೇ ನರಳುವಂಥದ್ದು, ಹೀಗೆ ತುಂಬ ಪ್ರಾಬ್ಲಮ್ಸ್ಗೆ ಒಳಗಾಗಿರ್ತಾರೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.